ಇಟ್ಕೊಂಡಿದ್ವಿ ಈ ಕಾಂತಾರ 1 ಸಿನಿಮಾ ಮೇಲೆ. ಆದ್ರೆ ಈ ಸಿನಿಮಾಗೆ ಸಾಲು ಸಾಲು ಆಘಾತ ಆಗ್ತಾ ಇದೆ. ದೈವ ನುಡಿದಂತೆ ಕಾಂತಾರ 1 ಸೆಟ್ ನಲ್ಲಿ ಮತ್ತೊಂದು ಅನಾಹುತ ಆಗಿದೆ. ಸಿನಿಮಾ ಶೂಟಿಂಗ್ ಸೆಟ್ ನಲ್ಲಿ ಮಹಾ ದುರಂತ ಜಸ್ಟ್ ಮಿಸ್ ಆಗಿದೆ. ಮಾಸ್ತಿಕಟ್ಟೆ ಮಾಣಿ ಡ್ಯಾಂನಲ್ಲಿ ಶೂಟಿಂಗ್ ದೋಣಿ ಮುಗುಚಿ ಬಿದ್ದಿದೆ. ಜಲಾಶಯದಲ್ಲಿ ಶೂಟಿಂಗ್ ವೇಳೆ ಏಕಾಏಕಿ ದೋಣಿ ಮುಗುಚಿ ಬಿದ್ದಿದೆ. ನಟ ರಿಷಬ್ ಶೆಟ್ಟಿ ಸೇರಿದಂತೆ 30 ಮಂದಿ ಜಸ್ಟ್ ಮಿಸ್ ನಲ್ಲಿ ಪಾರಾಗಿದ್ದಾರೆ. ಇನ್ನು ಬಹು ನಿರೀಕ್ಷಿತ ಕಾಂತಾರ 1 ಸಿನಿಮಾ, ಸಾಕಷ್ಟು ನಿರೀಕ್ಷೆಯನ್ನ ಈ ಸಿನಿಮಾ ಮೇಲೆ ನಮ್ಮ ಕನ್ನಡಿಗರು ಇಟ್ಕೊಂಡಿದ್ದಾರೆ. ಆದರೆ ಈ ಸಿನಿಮಾಗೆ ಸಾಲು ಸಾಲು ಆಘಾತ ಎದುರಾಗ್ತಾ ಇದೆ. ಇನ್ನು ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಹಾಗಾಗಿ ದೈವದ ಮೊರೆಯನ್ನು ಕೂಡ ರಿಷಬ್ ಶೆಟ್ಟಿ ಅವರು ಹೋಗಿದ್ರು. ಆ ಸಂದರ್ಭದಲ್ಲೂ ಕೂಡ ದೈವ ನುಡಿದಿತ್ತು, ನಿನ್ನ ಸಿನಿಮಾಗೆ ಕೆಲವೊಂದಿಷ್ಟು ತೊಂದರೆಗಳಾಗುತ್ತೆ, ನೀನು ಹುಷಾರಾಗಿರು, ಏನೆಲ್ಲ ಬೇಕು ಆ ರೀತಿಯಾಗಿ ಕೆಲವೊಂದಿಷ್ಟು ನಿಯಮಗಳನ್ನು ಪಾಲನೆ ಮಾಡುವಂಥ ದೈವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು. ನಿನ್ನ ಸುತ್ತಮುತ್ತ ಯಾರಿದ್ದಾರೆ ಅವರಿಂದಲೇ ನಿನ್ನ ಸಿನಿಮಾಗೆ ತೊಂದರೆ ಆಗುತ್ತೆ ಅಂತ ಕೂಡ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಇದರ ಜೊತೆಗೆ ಅಭಯವನ್ನು ಕೂಡ ನೀಡಿತ್ತು. ಇನ್ನು ಸಂಕಷ್ಟ ಸಾಕಷ್ಟು ಒಂದಾದ ಮೇಲೆ ಸಾವು ನೋವುಗಳು ಸಂಭವಿಸ್ತಾ ಇದೆ. ಅಷ್ಟೇ ಅಲ್ಲ, ನಿನ್ನ ಸಿನಿಮಾವನ್ನು 150 ದಿನದ ಒಳಗಡೆ ನಿನ್ನ ಸಿನಿಮಾವನ್ನು ಮುಗಿಸ್ಕೋಬೇಕಾಗತ್ತೆ ಅಂತ ಈ ಮೊದಲೇ ದೈವ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಆದರೂ ಕೂಡ ಕೇವಲ 36 ದಿನಗಳಲ್ಲಿ ಸಿನಿಮಾ ಶೂಟಿಂಗ್ 36 ದಿನಗಳಲ್ಲಿಯೇ ಕಾಂತಾರ ಸೆಟ್ನಲ್ಲಿ 3 ಸಾವಾಗಿದೆ. ಈಗ ಮತ್ತೊಂದು ಅವಘಡ ಸಂಭವಿಸಿದೆ, ಜಸ್ಟ್ ಮಿಸ್ ಆಗಿದೆ. ಮಾಸ್ತಿಕಟ್ಟೆ ಮಾಣಿ ಡ್ಯಾಂನಲ್ಲಿ ಶೂಟಿಂಗ್ಗೆ ಅಂತ ಬಳಕೆ ಮಾಡಿಕೊಂಡಿದ್ದ ದೋಣಿ ಮಗಚಿ ಬಿದ್ದಿದೆ. ಸದ್ಯಕ್ಕೆ ಅಂಥ ಭಾರೀ ದುರಂತ ಏನು ಸಂಭವಿಸಿಲ್ಲ, ಜಸ್ಟ್ ಮಿಸ್ ಆಗಿದ್ದಾರೆ. ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಹಾಗಾಗಿ ದೈವ ನುಡಿದಂತೆ ಆಗ್ತಾ ಇದೆ. ಹಾಗಾಗಿ ಏನು ಮಾಡ್ತಾರೆ ರಿಷಬ್ ಶೆಟ್ಟಿ ಅವರು, ಮುಂದಿನ ನಡೆಯನ್ನು ಮತ್ತೆ ದೈವದ ಮೊರೆ ಹೋಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ದೈವ ಎಚ್ಚರಿಕೆಯನ್ನು ಕೊಟ್ಟಿದ್ರೂ ಕೂಡ, ಅಭಯವನ್ನು ಕೊಟ್ಟಿದ್ರೂ ಕೂಡ ಒಂದಾದ ಮೇಲೊಂದು ಅಪಘಾತಗಳಾಗ್ತಾ ಇದೆ. ಸಂಕಷ್ಟದ ಮೇಲೆ ಸಂಕಷ್ಟ ಆಗ್ತಾ ಇದೆ. ರಾಕೇಶ್ ಪೂಜಾರಿ, ವಿಜು, ವಿಕೆ ನಿಧನದ ಬೆನ್ನಲ್ಲೇ ಮತ್ತೊಂದು ಅವಘಡ. ಕೂದಳೆಲೆ ಅಂತರದಲ್ಲಿ ರಿಷಬ್ ಶೆಟ್ಟಿ ಮತ್ತೆ ಕಲಾವಿದರು ಪಾರಾಗಿದ್ದಾರೆ. ಈಜಿ ದಡವನ್ನ ಸೇರಿದ್ದಾರೆ ಕ್ಯಾಮ್ರಾಮ್ಯಾನ್, ತಂತ್ರಜ್ಞರು, ಕಲಾವಿದರು. ಕ್ಯಾಮ್ರಾ ಸೇರಿದಂತೆ ಬೋಟ್ನಲ್ಲಿದ್ದ ಪ್ರಾಪರ್ಟೀಸ್ ನೀರು ಪಾಲಾಗಿದೆ. ಲಕ್ಷ ಲಕ್ಷ ಇನ್ವೆಸ್ಟ್ ಅನ್ನ ಮಾಡಿದ್ರು. ಕೊನೆಯ ಹಂತದ ಶೂಟಿಂಗ್ ಶುರು ಮಾಡಿರೋ ಚಿತ್ರತಂಡ 15 ದಿನಗಳ ಕಾಲ ಕೊನೆಯ ಹಂತದ ಶೂಟಿಂಗ್ ಅನ್ನ ಮಾಡಲು ಯೋಜನೆಯನ್ನ ರೂಪಿಸ್ಕೊಂಡಿದ್ರು, ಪ್ಲಾನಿಂಗ್ ಮಾಡ್ಕೊಂಡಿದ್ರು. 15 ದಿನಗಳಲ್ಲಿ ಕೊನೆಯ ಹಂತದ ಶೂಟಿಂಗ್ ಪಾರ್ಟ್ ಏನಿದೆ ಅದನ್ನ ಮುಗಿಸ್ಕೊಳ್ಳೋಣ ಅಂತ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ರು. ಪರಮಾತ್ಮ ಚಿತ್ರದ ತೆಪ್ಪದ ಶೂಟಿಂಗ್ ನಡೆದಿತ್ತಲ್ಲ, ಅದೇ ಜಾಗದಲ್ಲಿ ಚಿತ್ರೀಕರಣಕ್ಕೆ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ರು. ಅಪಾಯದ ಜಾಗದಲ್ಲಿ ಚಿತ್ರೀಕರಣ ಮಾಡುವಾಗ ತೆಪ್ಪ ಮಗುಚಿ ಬಿದ್ದಿದೆ. ಇನ್ನು ಈ ಸಿನಿಮಾದಲ್ಲಿ ನಟನೆಯನ್ನ ಮಾಡಿದಂತಹ ಕಲಾವಿದರು ರಾಕೇಶ್ ಪೂಜಾರಿ ಆಗಿರಬಹುದು, ವಿಜು, ವಿಕೆ ನಿಧನವನ್ನ ಅಪ್ಪಿದ್ದಾರೆ. ಇದರ ಬೆನ್ನಲ್ಲೇ ಮತ್ತೊಂದು ಅವಘಡ ಸಂಭವಿಸಿರುವಂಥದ್ದು. ಇನ್ನು ರಿಷಬ್ ಶೆಟ್ಟಿ ಮತ್ತೆ ಕಲಾವಿದರು ಕೂದಳಲೆ ಅಂತರದಲ್ಲಿ ಪಾರಾಗಿದ್ದಾರೆ. ಕ್ಯಾಮರಾಮನ್ ಆಗಿರಬಹುದು, ತಂತ್ರಜ್ಞರೆಲ್ಲರೂ ಕೂಡ ಅಕ್ಕಪಕ್ಕ ತೆಪ್ಪದಲ್ಲೇ ಇರ್ತಾರೆ. ಇನ್ನು ಅವರು ಕೂಡ ಈಜಿ ದಡವನ್ನು ಸೇರಿದ್ದಾರೆ. ಕ್ಯಾಮ್ರಾ ಸೇರಿದಂತೆ ಬೋಟ್ನಲ್ಲಿ ಕೆಲವೊಂದಿಷ್ಟು ಪ್ರಾಪರ್ಟೀಸ್, ಅಂದರೆ ಸಿನಿಮಾಗೆ ಬೇಕಾದಂತಹ, ಅಂದರೆ ಶೂಟಿಂಗಿಗೆ ಏನು ಬೇಕು ಆ ದೋಣಿಯಲ್ಲಿ ಮಾಡುವಂತಹ ಸೀನ್ ಏನಿದೆ, ಸುತ್ತಮುತ್ತ ನೀರಿದೆ. ಹಾಗಾಗಿ ಕೆಲವೊಂದಿಷ್ಟು ಪ್ರಾಪರ್ಟೀಸ್ನ ದೋಣಿಯಲ್ಲಿ ಇಟ್ಕೊಂಡಿರ್ತಾರೆ. ಆ ಪ್ರಾಪರ್ಟೀಸ್ ಕೂಡ ನೀರಿನಲ್ಲಿ ಬಿದ್ದು ಹಾಳಾಗಿದೆ. ಲಕ್ಷ ಲಕ್ಷ ಪ್ರಾಪರ್ಟೀಸ್ಗೆ ಇನ್ವೆಸ್ಟ್ ಮಾಡಿರ್ತಾರೆ. ಆದರೆ ಸದ್ಯಕ್ಕೆ ಅವರ ಪ್ರಾಣ ಉಳಿತಲ್ಲ ಅಂತ ಖುಷಿ ಪಡಬೇಕಾಗಿದೆ ಅಷ್ಟೇ.